ಮೈಸೂರಿನಲ್ಲಿ ಅಗ್ನಿ ಅವಘಡಕ್ಕೆ ತುತ್ತಾಗಿದ್ದ ಪವನ್ ಕಲ್ಯಾಣ್ ಪುತ್ರ ಮಾರ್ಕ್ ಶಂಕರ್ ಚೇತರಿಸಿಕೊಂಡಿದ್ದಾನೆ. ಈ ಹಿನ್ನೆಲೆ ಆಂಧ್ರ ಡಿಸಿಎಂ ಪವನ್ ಪತ್ನಿ ಅನ್ನಾ ಲೆಜ್ನೇವಾ ತಿರುಪತಿ ತಿಮ್ಮಪ್ಪನಿಗೆ ಮುಡಿ ನೀಡಿ ಹರಕೆ ತೀರಿಸಿದ್ರು. ಸಿಂಗಾಪುರಕ್ಕೆ ಹೋಗಿದ್ದ ಪವನ್ ಪತ್ನಿ ಅನ್ನಾ ಲೆಜೇನಾ ಮತ್ತು ಮಗನನ್ನ ಸುರಕ್ಷಿತವಾಗಿ ಹೈದರಾಬಾದ್ಗೆ ಕರೆತಂದಿದ್ದಾರೆ. ಪತಿ ಜೊತೆ ಹೈದರಾಬಾದ್ಗೆ ಬರ್ತಾ ಇದ್ದಂತೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ಪವನ್ ಪತ್ನಿ ಮುಡಿ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಮರ ಪ್ರಮಾಣ ಹೆಚ್ಚಳವಾಗಿದ್ದು, ಈ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ರು. ಮುಸ್ಲಿಮರಲ್ಲೇ 108 ಜಾತಿಗಳಿವೆ. ಸಿಯಾ ಸುನ್ನಿ ಸೇರಿ ಅವರಲ್ಲೇ ಹಲವಾರು ಜಾತಿಗಳಿವೆ. ಆದರೆ ಸರ್ಕಾರ ಹಿಂದೂಗಳನ್ನ ಜಾತಿ ಆಧಾರದಲ್ಲಿ ಒಡೆದಿದೆ ಅಂತ ಯತ್ನಾಳ್ ಕಿಡಿಕಾರಿದ್ರು. ಲಿಂಗಾಯತ, ಪಂಚಮಸಾಲಿ, ಗೌಡ, ವೀರಶೈವ ಅಂತ ಬೇರ್ಪಡಿಸಿದ್ದಾರೆ. ದಲಿತರನ್ನ 101 ಕಡೆ ಒಡೆದಿದ್ದಾರೆ. ಆದ್ರೆ ಮುಸ್ಲಿಮರನ್ನ ಮಾತ್ರ ಧರ್ಮದ ಮೇಲೆ ಯಾಕೆ ತೆಗೆದುಕೊಂಡಿದ್ದಾರೆ ಅಂತ ಪ್ರಶ್ನಿಸಿದ್ರು. ನಿಮ್ಮ ವರದಿ ಪ್ರಕಾರ ನೋಡಿದ್ರೆ ಯಾರು ಅಲ್ಪಸಂಖ್ಯಾತರಿದ್ದಾರೋ ಅವರಿಗೆ ಸೌಲಭ್ಯಗಳನ್ನ ನೀಡಿ, ಮುಸ್ಲಿಮರಿಗೆ ಯಾಕೆ ಸೌಲಭ್ಯ ಅಂತ ಕಿಡಿಕಾರಿದ್ರು. ಮೈಸೂರಿನಲ್ಲಿ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್, ನಮಗೆ ಜಾತಿ ಗಣತಿ ಬಗ್ಗೆ ತಕರಾರಿಲ್ಲ, ಆದರೆ ವೈಜ್ಞಾನಿಕವಾಗಿ ಗಣತಿ ಮಾಡಿ ಎಂದಿದ್ದಾರೆ. ಈಗ ಸಿದ್ಧಗೊಂಡಿರುವ ಗಣತಿ ಅವೈಜ್ಞಾನಿಕ ಅಂತ ಈಗಾಗಲೇ ಹೇಳಿದ್ದೇವೆ. ಜಾತಿ ಗಣತಿಗೆ ನಮ್ಮ ತಕರಾರಿಲ್ಲ, ಆದರೆ ಅದು ವೈಜ್ಞಾನಿಕವಾಗಿ ಆಗಬೇಕು. ಈ ಬಗ್ಗೆ ಸರ್ಕಾರ ಏನ್ ಮಾಡುತ್ತೋ ನೋಡೋಣ ಅಂತ ಹೇಳಿದ್ದಾರೆ. 10 ವರ್ಷದ ಹಿಂದಿನ ಗಣತಿಯನ್ನ ಈಗ ಬಿಡುಗಡೆ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಸರಿಯಲ್ಲ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಜಾತಿ ಗಣತಿಯನ್ನ ರಾಜಕೀಯವಾಗಿ ಎಲ್ಲರೂ ಬಳಕೆ ಮಾಡಿಕೊಳ್ಳೋದು ಗೊತ್ತಿರುವ ವಿಚಾರ, ಆದರೆ ಸರಿಯಾದ ರೀತಿಯಲ್ಲಿ ಗಣತಿ ಆಗಬೇಕು ಅಂತ ಯದುವೀರ್ ತಿಳಿಸಿದ್ರು. ಸರ್ಕಾರದ ಜಾತಿ ಗಣತಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಸಂಸದ ಡಾಕ್ಟರ್ ಮಂಜುನಾಥ್, ನಮ್ಮ ಸಂವಿಧಾನವೇ ಜಾತಿ ವ್ಯವಸ್ಥೆ ಬೇಡ ಅಂತ ಹೇಳುತ್ತೆ. ಇಂಥ ಸಂದರ್ಭದಲ್ಲಿ ಜಾತಿ ಗಣತಿ ಯಾಕೆ ಬೇಕು ಅಂತ ಪ್ರಶ್ನಿಸಿದ್ರು. ಇದು ಜಾತ್ಯತೀತ ರಾಷ್ಟ್ರ, ಹಾಗಾಗಿ ಜಾತಿ ಗಣತಿಗೆ ಯಾವುದೇ ಮಹತ್ವ ಇಲ್ಲ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಮಟ್ಟದ ಬಗ್ಗೆ ಸಮೀಕ್ಷೆ ಮಾಡಿ, ಆದರೆ ಜಾತಿಗಳ ನಡುವೆ ಕಂದಕ ಸೃಷ್ಟಿಸುವ ಕೆಲಸ ಮಾಡಬೇಡಿ ಎಂದರು. ಎಲ್ಲಾ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲರನ್ನೂ ಮೇಲೆತ್ತುವ ಕೆಲಸ ಆಗಬೇಕು. ಏಕಾಏಕಿ ಜಾತಿ ಗಣತಿ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಚರ್ಚೆ ಆಗಬೇಕು. ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡಬೇಕು. ತಜ್ಞರು, ಚಿಂತಕರು ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಪಡಿಬೇಕು. ಸರ್ಕಾರದ ಆತುರದ ನಿರ್ಧಾರ ಸರಿಯಿಲ್ಲ ಅಂತ ಸಂಸದ ಡಾಕ್ಟರ್ ಮಂಜುನಾಥ್ ಕಿಡಿಕಾರಿದ್ರು. ಜಾತಿ ಗಣತಿ ವರದಿ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಇನ್ನು ವರದಿಯನ್ನ ಓದ್ತಾ ಇದ್ದೇನೆ, 4-5 ಪೇಜ್ ಓದಿದ್ದೇನೆ. ಒಟ್ಟಾರೆ ಇದರಲ್ಲಿ 2-3 ವಿಚಾರಗಳಿವೆ. 2018ರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳಿ 2-3 ವರ್ಷ ಆಯಿತು. ಅದರ ಇಂಪ್ಯಾಕ್ಟ್ ಯೋಜನೆಗಳ ಬಗ್ಗೆ ಚರ್ಚೆ ಒಂದು ಭಾಗದಲ್ಲಿ ಇಡೋಣ. ವರದಿಯನ್ನ ಹೊರಗಡೆ ತರೋದಕ್ಕೆ ಕಷ್ಟ ಆಗಿತ್ತು, ಆದ್ರೆ ಈಗ ಮುಖ್ಯಮಂತ್ರಿಗಳಿಗೂ ವರದಿ ಹೊರಗಡೆ ತಂದಿದ್ದಾರೆ. ವಸ್ತುಸ್ಥಿತಿ ಏನಿದೆ ಅಂತ ಗೊತ್ತಾಗಿದೆ ಎಂದರು. ಏಪ್ರಿಲ್ 17ರಂದು ಬೇರೆ ಯಾವುದು ವಿಷಯ ಬೇಡ, ಈ ಒಂದು ವಿಚಾರದ ಮೇಲೆ ಚರ್ಚೆ ಮಾಡೋಣ ಅಂತ ಸಿಎಂ ಹೇಳಿದ್ದಾರೆ. ಈಗ ರಾಜಕೀಯ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.